ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜವಾದ ಪ್ರೀತಿಗೆ ಮದುವೆನೇ ಗುರಿ ಅನ್ನೋದಕ್ಕೆ ನೀನೇ ಸಾಕ್ಷಿಯಾಗಿರ್ತೀಯ. ನಾನು ನಿನ್ನ ಮೈನವ್ರ ಕುತ್ತಿಗೆಗೆ ಅವತ್ತೇ ಕಟ್ಬಿಟ್ಟಿದ್ದಿದ್ರೆ ಕೃಷ್ಣ ಹೇಳಿದ್ದು ನಿಜ ಆಗೋಗಿರೋದು. ಆಗ ಮೈನವ್ರಿಗೆ ಈ ತರ ಅನ್ಯಾಯ ಆಯ್ತು ಅಂತ ಯಾರೂ ನಂಬ್ತಾನೆ ಇರ್ಲಿಲ್ಲ. ಮೈನಾ ಅವರು ಅವಸರ ಪಟ್ಟು ತಪ್ಪು ಮಾಡ್ಬಿಟ್ರು ಅನ್ಕೊಂಡಿರೋರು. ಆದ್ರೆ ಇವತ್ತು ಮೈನಾ ಅವ್ರ ಪರ ಇರೋ ನ್ಯಾಯನ ಜನರು ಗುರ್ತಿಸ್ತಿದ್ದಾರೆ. ಜನರು ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅದಕ್ಕೆಲ್ಲ ಕಾರಣ ನಾನ್ ನಿನ್ನ ಅವ್ರ ಕುತ್ತಿಗೆ ಕಟ್ತಾ ಇರೋದೆ. ಈಗ ಪುಷ್ಪಕ್ ಸರ್ ನಮಗ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅವರು ನನ್ನ ಮೈನ ಮದ್ವೆ ಮಾಡ್ಸೋದಕ್ ಮುಂದೆ ಬಂದಿದ್ದಾರೆ. ಅಂಥವ್ರ ಮುಂದೆ ನಾನ್ ನಿನ್ನ ಮೈನ ಅವ್ರ ಕುತ್ತಿಗೆ ಕಟ್ಬೇಕಾದ್ರೆ ನೀನು ಅವ್ರಿಗೆ ಕೊಡೋ ಸ್ಪೆಷಲ್ ಗಿಫ್ಟ್ ಆಗಿರ್ತೀಯ. ಆದ್ರೆ ನಾನ್ ಪ್ರೀತಿಗೆ ಸಿಗ್ತಾ ಇರೋ ಗಿಫ್ಟ್ ಅಂತ ಮಾತ್ರ ನೋಡ್ತಾ ಇಲ್ಲ, ನಮ್ಮ ಅಪ್ಪನ ಆಶೀರ್ವಾದ ತರನೂ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಪ್ಪ ನಮ್ಮಮ್ಮನ್ಗೆ ತಾಳಿ ಕಟ್ಟಿದ್ರಲ್ಲ, ಅದೇ ತಾಳಿನ ಕರಗಿಸಿ ನಿನ್ನ ಸೃಷ್ಟಿ ಮಾಡಿರೋದು. ನಮ್ಮಮ್ಮನಿಗಿದಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರ ಆಶೀರ್ವಾದ ಮಾತ್ರ ನಮ್ಮೇಲ್ ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ನಂಬ್ತೇನೆ. ನಿನ್ನ ಮೌನ ಸೆಳೆಯಿತು ಗಮನ, ನಾ ಎಲ್ಲ ಮರೆತು ಶುರು ಮಾಡಿದೆ. ಮೈನಾ ಅವ್ರೆ, ನಿಮ್ ಮನ್ಸ್ ನನಗ್ ಸೇರಿದ್ದು. ನೀವ್ ಜನರಿಂದ ಹೆದರ್ಕೊಂಡು ನನ್ನಿಂದ ದೂರ ಇರ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರೂ ಪರವಾಗಿಲ್ಲ. ಆದ್ರೆ ಈಗಾಗ್ಲೇ ಸೇರಿರೋ ನಮ್ಮಿಬ್ರು ಮನ್ಸನ್ನ ಬೇರ್ಪಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಅಲ್ವಾ ಕಲ್ಲಾಗಿದ್ದ ಪುಷ್ಪಕ್ ಸರ್ ಮನ್ಸು ಕರ್ಗಿ ಈಗ ಅವರೇ ನಮ್ಮಿಬ್ರು ಮದ್ವೆ ಮಾಡ್ಬೇಕು ಅಂತ ಮುಂದೆ ಬಂದಿದ್ದಾರೆ. ನಾನು ರಾಧಾ ಅವ್ರ ಮದ್ವೆಲೆ ಈ ತಾಳಿನ ನಿಮ್ ಕತ್ಗೆ ಕಟ್ಬೇಕು ಅಂತ ಇದ್ದೆ. ಆದ್ರೆ ಅದಾಗ್ಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಸತ್ತೆ. ಆದ್ರೆ ಈ ಸಲ ನಿಮ್ಮನ್ನ ನನ್ನ ಹೆಂಡತಿ ಆಗೋದ್ರಿಂದ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟೇ ಯಾಕೆ, ನೀವೇ ಅನ್ಕೊಂಡ್ರೂ ಅದು ಸಾಧ್ಯ ಇಲ್ಲ. ಇದರಿಂದ ನೀವು ನನ್ನ ಮೇಲೆ ಕೋಪಿಸ್ಕೊಳ್ಬಹುದು, ನನ್ನ ಜೊತೆ ಜಗಳನೂ ಮಾಡಬಹುದು. ಆದ್ರೆ ಒಂದಲ್ಲ ಒಂದಿನ ನಾನು ಮಾಡಿದ್ ಸರಿನೇ ಅಂತ ನಿಮ್ಗೆ ಅರ್ಥ ಆಗತ್ತೆ. ಆ ದಿನದವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಆದ್ರೆ ನಿನ್ ಪ್ರಿಯಕರನಾಗಿ ಮಾತ್ರ ಅಲ್ಲ, ನಿಮ್ಮ ಪ್ರೀತಿಯ ಗಂಡನಾಗಿ. ಉಸಿರು ನನ್ನುಸಿರು ಪ್ರತಿ ಉಸಿರಲ್ಲೂ ನೀನೇ,